ಭಾಳ ಥ್ಯಾಂಕ್ ಯು ಸರ್. ನಿಮಗೆ ನನಗೆ ಒಂದು ಕರ್ನಾಟಕ ಒಂದು ಬಾವುಟ, ಇದು ನಮ್ಮದು ನಾಡು, ನಮ್ಮ ಕರ್ನಾಟಕ, ನಮ್ಮ ನೆಲ. ಆ ನೆಲದಲ್ಲಿ ನನಗೆ ಈ ಥರ ತೊಗೊಂಬಂದು ತಿರ್ಗಾ ನೀವು ಆಗ್ತಾ ಇರ್ತೀರಲ್ಲ, ಅದು ನಂಗೆ ತೋರಿಸ್ತಾನೇ ಇರ್ತೀರಾ ನಾನು ಕನ್ನಡಿಗ ಅಂತ. ಭಾಳ ಸಂತೋಷ ಆಗ್ತೈತೆ. ಭಾಳ ಥ್ಯಾಂಕ್ ಯು. ನಮ್ಮ ಚಿತ್ರದುರ್ಗದಿಂದ ಬಂದು ನನಗೆ ಒಂದು ಶಾಲು ಒಂದು ಸಮ್ಮಾನ ಮಾಡ್ತಿದ್ರಲ್ಲ, ಇದನ್ನು ದೊಡ್ಡದು ಯಾಕೆ ಬೇಕ್ರಿ ನಮಗೆ? ಇದು ಫ್ಲೈಟ್ ಯಾಕೆ, ಈ ಜೀವನ ಯಾಕೆ ಅನ್ನೋಂಥದ್ದು ಆಗ್ಬಿಡ್ತೈತೆ. ಬಟ್ ಇಷ್ಟು ಖುಷಿ ಯಾವಾಗ ನನಗೆ ಯಾವ ಪಡೆದಿಲ್ಲ. ನಮ್ಮ ಫ್ರೆಂಡ್ಗಳು ಬಂದಿದ್ದಾರೆ ಅಷ್ಟು ದೂರದಿಂದ. ಏನೋ ಎರಡು ಮಾತು ಹೇಳಿ. ನಾವು ಚಿತ್ರದುರ್ಗದಿಂದ ಬಂದಿರೋದು, ಕರುನಾಡು ವಿಜಯ ಸೇನೆ ಅವ್ರದ್ದು ಚಿತ್ರದುರ್ಗ ಜಿಲ್ಲಾ ಉಪಾಧ್ಯಕ್ಷ ನಾನು. ಇಲ್ಲಿ ಬಂದುಬಿಟ್ಟು ಮತ್ತಿನವ್ರ ಬಗ್ಗೆ ನಮಗೇನು ಒಂದು ಹೆಮ್ಮೆ ಅಂತಂದರೆ, ನನ್ನ ಕನ್ನಡ ನಾಡು ನುಡಿ ಹಾಗೂ ಕರ್ನಾಟಕದ ಬಗ್ಗೆ ಅವ್ರಿಗಿರೋಂಥ ಅಭಿಮಾನ ಆಗಲಿ, ಆಮೇಲೆ ಪುನೀತ್ ರಾಜ್ಕುಮಾರ್, ಕರ್ನಾಟಕ ರತ್ನ ಪುನೀತ್ ರಾಜ್ಕುಮಾರ್ ಅವ್ರ ಬಗ್ಗೆ ಇರೋಂಥ ಅಭಿಮಾನ ಆಗಲಿ, ಆ ಅಭಿಮಾನಕ್ಕೆ ಯಾವತ್ತೂ ಸಾವಿಲ್ಲ. ಹಾಗಾಗಿ ಅವ್ರ ಮೇಲೆ ಇಟ್ಟಿರೋಂಥ ಭಾವನೆಗೆ ನಾವು ನಮ್ಮ ಕರುನಾಡು ವಿಜಯ ಸೇನೆ ಕಡೆಯಿಂದ ಅವ್ರಿಗೆ ಕರ್ನಾಟಕ ಶಾಲನ್ನು ನಾನು ಹಾಕಿ ಅವರಿಗೆ ನಮ್ಮ ಕಡೆಯಿಂದ ಅವ್ರಿಗೆ ಒಂದು ಸನ್ಮಾನ ರೀತಿಯಾಗಿ ಮಾಡಿದ್ದೀನಿ. ಹೀಗೆ ಅವರು ಮುಂದುವರಿಲಿ, ನಮ್ಮ ಕನ್ನಡ ಬಗ್ಗೆ ಕರುನಾಡಿನ ಬಗ್ಗೆ ಹೀಗೆ ಯಾವಾಗಲೂ ಸದಾ ಅವ್ರಿಗೆ ಒಳ್ಳೆಯ ಅಭಿಪ್ರಾಯ ಇರಲಿ. ನಾಡು ನುಡಿಗೋಸ್ಕರ ದೇಶಕ್ಕೋಸ್ಕರ ನಾವು ಪ್ರಾಣ ಬೇಕಾದ್ರೂ ಕೊಡ್ತೀವಿ ಅನ್ನೋದೊಂದು ಮನಸ್ಸಲ್ಲಿ ಇಟ್ಕೊಂಡು ಇವತ್ತಿನ ದಿನ ನಾವು ಅವರಿಗೆ ಒಂದು ಸಣ್ಣ ನನ್ನ ಕಡೆಯಿಂದ ಒಂದು ಕರುನಾಡು ವಿಜಯ ಸೇನೆ ಕಡೆಯಿಂದ ಅವ್ರಿಗೆ ಒಂದು ಶಾಲೆ ಹಾಕಿ ಸನ್ಮಾನ ಮಾಡಿದ್ದೀನಿ ಅಷ್ಟೇ. ಜೈ ಕರ್ನಾಟಕ, ಜೈ ಜೈ ಕರ್ನಾಟಕ, ಜೈ ಅಪ್ಪು ಬಾಸ್.